ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಮೊರಾರ್ಜಿ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಅಥವಾ ವಿವಿಧ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ಫಲಿತಾಂಶ ಅಂತಂದರೆ ಅಡ್ಮಿಷನ್ ಪ್ರಾವಿಷನಲ್ ಲಿಸ್ಟನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇದು ಈ ST ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ EMRSಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪ್ರಾವಿಷನಲ್ ಲಿಸ್ಟನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹಾಯವಾಣಿಗೆ ಕರೆ ಮಾಡಿ ಕೇಳಿದಾಗ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆದು ಮೊದಲನೇ ಒಂದು ಆಯ್ಕೆ ಪಟ್ಟಿ ಯಾವಾಗ ಬಿಡ್ತೀರಾ ಅಂತ ಕೇಳಿದಾಗ ಸೊ ಈಗಾಗಲೇ ST ಕ್ಯಾಟಗರಿ ಅವ್ರದ್ದು ಬಿಟ್ಟಿದ್ದೀವಿ ಅಂತೇಳಿ ಹೇಳಿದರು. ಸೊ ಇದು EMRSಗೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಬೋದು, ಇಲ್ಲಿ ಬಿಟ್ಟಿದ್ದಾರೆ. ಸೊ ಇದಾದ ಬಳಿಕ ಇದನ್ನು ಫೈನಲ್ ಮಾಡಿಬಿಟ್ಟು ಆಮೇಲೆ ಮೊರಾರ್ಜಿದು ಅಂದರೆ ಬೇರೆ ಕ್ಯಾಟಗರಿ ಅವ್ರದ್ದು ಬಿಡ್ತೀವಿ ಅಂತೇಳಿ ಅವರು ಹೇಳಿದರು ಕಾಲ್ ಮಾಡಿದಾಗ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಮುಂದಿನ ಒಂದು ವೀಕ್ ಅಥವಾ ಈ ವೀಕ್ ಒಳಗಾಗಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಮೊದಲನೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುವಂಥ ಸಾಧ್ಯತೆ ಇದೆ. ಸೊ ಅಡ್ಮಿಷನ್ಗೆ ಬೇಕಾಗುವಂಥ ದಾಖಲೆಗಳನ್ನು ಎಲ್ಲ ಸರಿಪಡಿಸಿ ಇಟ್ಕೊಂಡಿರಿ. ಓಕೆನಾ? ಸೊ ಇನ್ನೆಷ್ಟು ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.